ಸಮಾಂತರ ಶ್ರೇಣಿಗಳು ಅಭ್ಯಾಸ 1.2 7ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದ ಕಂಡು ಹಿಡಿಯಿರಿ ಎಂಬಂಥ ಪ್ರಶ್ನೆ ಇದೆ. 11ನೇ ಪದ 38, 11ನೇ ಪದ 38, ಆಮೇಲೆ 16ನೇ ಪದ 73, 16ನೇ ಪದ 73, 31ನೇ ಪದ ಕಂಡು ಹಿಡಿಯಿರಿ ಅಂದರೆ 31ನೇ ಪದ ಕಂಡು ಹಿಡಿಬೇಕು. A31, A11 38, A16 73, A31 ಕಂಡು ಹಿಡಿಬೇಕಾಗಿದೆ. ಇದಕ್ಕೆ AN ಸೂತ್ರ ಹಚ್ಚಬೇಕು. AN = A + N - 1 × D ಇದು ಸೂತ್ರದ. ಈ ಸೂತ್ರ ಇವೆರಡನ್ನು ಆದೇಶ ಮಾಡಬೇಕು ನಾವು. A11 A + N - 1, N ಅಂದರೆ ಎಷ್ಟದ ಇಲ್ಲಿ 11 - 1 × D = 38. A ಪ್ಲಸ್ 11ರಾಗ 1 ಮೈನಸ್ ಮಾಡಿದಾಗ 10 ಆಯಿತು. 10D = 38 ಆಯಿತು. ಇದಕ್ಕೆ ಸಮೀಕರಣ 1 ಅನ್ರಿ. ಈಗ A16 = ಎಷ್ಟದ 73, A16 = 73. ಇದಕ್ಕೆ AN ಸೂತ್ರ ಹಚ್ಚಿದಾಗ A ಪ್ಲಸ್ 16 - 1 × D = 73. A ಪ್ಲಸ್ 16ರಾಗ 1 ಮೈನಸ್ ಮಾಡಿದಾಗ 15D 73. ಇದಕ್ಕೆ ಸಮೀಕರಣ 2 ಅನ್ರಿ. ಈಗ ಸಮೀಕರಣ 2ರಲ್ಲಿ ಸಮೀಕರಣ 1ಅನ್ನು ಮೈನಸ್ ಮಾಡಬೇಕು. ಸಮೀಕರಣ 2 ಏನದ A ಪ್ಲಸ್ 15D = 73. 1 ಏನದ A ಪ್ಲಸ್ 10D = 38. ಇವೆರಡು ಕಳೆದಾಗ ಮೈನಸ್ 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 ಆಗ್ತದೆ. A ಕ್ಯಾನ್ಸಲ್, ಎದಾಗ A ಕಳೆದ್ರೆ 0 ಆಯಿತು. 15ರಾಗ 10 ಮೈನಸ್ ಮಾಡಿದಾಗ 5D, 73ರಲ್ಲಿ 38 ಮೈನಸ್ ಮಾಡಿದಾಗ 35 ಆಯಿತು. D = 35. ಬಾಜು ಇದ್ದಿದ್ದು 5 ಎಲ್ಲಿ ಬರ್ತದೆ ಕೆಳಗೆ. 5 1 5 7. D = ಎಷ್ಟಾಯಿತು 7 ಆಯಿತು. ಈಗ Dಯ ಬೆಲೆ 7ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 1 ಏನದ A ಪ್ಲಸ್ 10D ಅದ. D ಬೆಲೆ ಏನು ಬಂದದ 7. 10D ಬೆಲೆ 7, 38. A ಪ್ಲಸ್ 10 7 70, 38. A = 38. ಈ ಪ್ಲಸ್ 70 ಆ ಕಡೆ ಹೋದ್ರೆ ಮೈನಸ್ 70. A = 38ರಾಗ 70 ಕಳೆದ್ರೆ ಮೈನಸ್ 32 ಬಂತು. 32. A ಬೆಲೆ ಮತ್ತು D ಬೆಲೆ ನಮಗೆ ಗೊತ್ತಿದ್ದಾಗ ನಾವು ಎಲ್ಲ ಬೆಲೆಗಳನ್ನು ಕಂಡುಹಿಡಿಯಬಹುದು. ಹಾಗಾದರೆ A31 ಕಂಡುಹಿಡಿ ಅಂದರೆ A31ರಲ್ಲಿ A ಪ್ಲಸ್ N ಅಂದರೆ 31 ಅದ. 31 - 1 × D. ಇದರಲ್ಲಿ A ಮತ್ತು D ಬೆಲೆ ನಮಗೆ ಗೊತ್ತದ. ಆ ಬೆಲೆಗಳನ್ನು ಆದೇಶಿಸಬೇಕು. A31 = A ಎಷ್ಟದ -32 ಪ್ಲಸ್ 31ರಾಗ 1 ಮೈನಸ್ ಮಾಡಿದ್ರೆ 30. D ಬೆಲೆ ಎಷ್ಟದ 7 -32 ಪ್ಲಸ್ 3 7 21 ಅಂದರೆ 37 210 ಆಯಿತು. 210ರಾಗ 32 ಪ್ಲಸ್ ಮೈನಸ್ ಮೈನಸ್ ಆಗ್ತದೆ. ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಎಷ್ಟಾಗ್ತದೆ 178 ಆಗ್ತದೆ. ಅಂದರೆ 31ನೇ ಪದ ಏನಾಯಿತು 178.